ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನೀವು ಸಂತೋಷವಾಗಿರಬೇಕೆಂದು ತಾನೇ ದೇವರು ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ಯಾವುದೋ ಒಂದು ಕಾರ್ಯ ದುಃಖಪಡಿಸುತ್ತಾ ಇದೆ ಅಲ್ಲ, ಅದನ್ನು ದೇವರು ಸಂತೋಷವಾಗಿ ಮಾರ್ಪಡಿಸುವರು. ಯಾವುದೋ ಒಂದು ಕಾರ್ಯದಲ್ಲಿ ದಾಸರಾಗಿ ಬಿಡುಗಡೆ ಇಲ್ಲದೆ ತವಕಿಸುತ್ತಾ ಇದ್ದೀರಾ? ಬಿಡುಗಡೆ ಹೊಂದಿಕೊಳ್ಳುವಿರಿ. ಈ ಸ್ಥಳವನ್ನು ನೋಡಿದ್ದೀರಾ? ಐಗುಪ್ತ ದೇಶದಲ್ಲಿರುವಂತ ಪಿರಮಿಡ್ಸ್, ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿ ಎಣಿಸಲ್ಪಡುವಂತ ಪಿರಮಿಡ್ಗಳು. ಈ ಐಗುಪ್ತ ದೇಶದೆಲ್ಲೆಡೆ ಸುಮಾರು 107 ಪಿರಮಿಡ್ಗಳು ಇದೆ ಎಂದು ಹೇಳುತ್ತಾರೆ. ಅನೇಕ ಸ್ಥಳಗಳಲ್ಲಿ, ಇದು ಕೈರೋದಲ್ಲಿ ಅರ್ಗಿಸ್ ಎಂಬಂತ ಸ್ಥಳದಲ್ಲಿ ಇಲ್ಲಿ 9 ಪಿರಮಿಡ್ಗಳು ಇವೆ. 3 ದೊಡ್ಡ ಪಿರಮಿಡ್ಗಳನ್ನು ನೋಡುತ್ತಾ ಇದ್ದೀರಿ. ಚಿಕ್ಕ ಚಿಕ್ಕ ಪಿರಮಿಡ್ಗಳು 6 ಇವೆ. ದೊಡ್ಡ ಪಿರಮಿಡ್ಗಳು ರಾಜರನ್ನು ಸಮಾಧಿ ಮಾಡಿದಂತ ಪಿರಮಿಡ್ಗಳು. ಚಿಕ್ಕ ಪಿರಮಿಡ್ಗಳು ರಾಣಿಯರನ್ನು ಸಮಾಧಿ ಮಾಡಿದ ಪಿರಮಿಡ್ಗಳು. ಆ ದಿನಗಳಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ರಾಜರು ಸಾಯುವಾಗ ಅವರನ್ನು ಸಮಾಧಿ ಮಾಡುವುದಕ್ಕೆ ಉಪಯೋಗಿಸಲ್ಪಟ್ಟಂತ ಸ್ಥಳ. ಅವರ ನಂಬಿಕೆ ಏನೆಂದರೆ, ಮೇಲೆ ಹಾಗೆ ಚೂಪಾಗಿ ಎತ್ತರವಾಗಿ ಇಟ್ಟರೆ ಅವರ ಆತ್ಮ ದೇವರ ಬಳಿಗೆ ಹೋಗುತ್ತದೆ ಎಂಬಂತ ನಂಬಿಕೆ ಅವರಲ್ಲಿ ಇತ್ತು. ಅವರ ಶವವನ್ನು ಸಿದ್ಧ ಮಾಡಿ, ಮಮ್ಮಿ ಎಂಬುದಾಗಿ ಕರೆಯುತ್ತಾರಲ್ಲ ಶವದ ಪೆಟ್ಟಿಗೆ, ಅವರ ಶರೀರದ ಒಳಗಿಂದ ಎಲ್ಲವನ್ನು ಕೂಡ ತೆಗೆದು ಅದನ್ನು ಸಿದ್ಧ ಮಾಡಿ ಮನುಷ್ಯ ರೂಪದಲ್ಲಿರುವಂತ ಕಾಫಿನಲ್ಲಿ ಇಟ್ಟು ಅವರನ್ನು ಸಮಾಧಿ ಮಾಡಿದರೆ ಸಾವಿರಾರು ವರ್ಷಗಳಾದರೂ ಕೂಡ ಶರೀರ ಹಾಳಾಗದೆ ಹಾಗೆ ಇರುತ್ತದೆ. ಅದಕ್ಕೆ ಬೇಕಾಗಿರುವಂತ ಮೂಲಿಕೆಗಳು, ಅನೇಕ ಔಷಧಿ ಪದಾರ್ಥಗಳೆಲ್ಲ ಈ ದೇಶದಲ್ಲಿ ಸಿಗುವುದರಿಂದ ಅದನ್ನು ಉಪಯೋಗಿಸಿಕೊಂಡು ಸಮಾಧಿ ಮಾಡುತ್ತಾ ಇದ್ದರೆಂದು ಹೇಳುತ್ತಾರೆ. ಅದರಲ್ಲಿ ಕಪ್ಪು ಜೀರಿಗೆ ಇದೆ ಅಲ್ವ, ನಮ್ಮ ದೇಶದಲ್ಲಿ ಉಪಯೋಗಿಸುವಂಥದ್ದು, ಅದನ್ನು ಆ ಕಾಲದಲ್ಲಿ ಉಪಯೋಗಿಸಿದ್ದಾರೆ ಎಂಬುದಾಗಿ ಚರಿತ್ರೆಯು ಹೇಳುತ್ತದೆ. ಸಾವಿರಾರು ವರ್ಷಗಳ ನಂತರ ಇದರಲ್ಲಿ ಸಂಶೋಧನೆ ಎಲ್ಲ ಮಾಡಿ ಮಮ್ಮೀಸನ್ನು ಕಂಡು ಹಿಡಿದು ಅದನ್ನೆಲ್ಲ ತೆಗೆದು ಇವರು ನೋಡಿದಾಗ ಶರೀರ ಕೊಳೆತು ಹೋಗಿಲ್ಲ, ಆದರೆ ಕುಗ್ಗಿ ಹಾಗೆ ಅದು ಇದೆ. ಈಜಿಪ್ಟ್ನ ಮ್ಯೂಸಿಯಂಗಳಲ್ಲಿ ಆ ರೀತಿಯ ಕೆಲವೊಂದು ಶವಗಳನ್ನು ಇಟ್ಟಿದ್ದಾರೆ. ನಾನು ಹೋಗಿ ಅದನ್ನು ನೋಡಿದ್ದೇನೆ. ಮೋಶೆ ಬಂದು ಮಾತನಾಡಿದನಲ್ಲವ ಒಬ್ಬ ಫರೋಹನ ಬಳಿಯಲ್ಲಿ, ಮೆರಾಮಿಸಿಸ್ ಎಂಬಂತ ಆ ಫರೋಹನ ಶರೀರವು ಕೂಡ ಇಲ್ಲಿ ಇಡಲ್ಪಟ್ಟಿದೆ. ಇಲ್ಲಿನ ಮ್ಯೂಸಿಯಂನಲ್ಲಿ ಅದು ಇದೆ. ನಾನು ನೋಡಿ ಬಹಳ ಆಶ್ಚರ್ಯಪಟ್ಟೆ. ಆ ರೀತಿ ಆಗಿನ ಕಾಲದಲ್ಲಿಯೇ ಅನೇಕ ವೈಜ್ಞಾನಿಕ ಕಾರ್ಯಗಳನ್ನು ಐಗುಪ್ತರು ಅರಿತುಕೊಂಡಿದ್ದರು ಎಂಬುದಾಗಿ. ಈ ಪಿರಮಿಡ್ಗಳಲ್ಲಿ 2 ಮಿಲಿಯನ್ ಕಲ್ಲುಗಳು, ಒಂದೊಂದು 8 ಟನ್ ವೆಯ್ಟ್ ಉಳ್ಳಂತ ಕಲ್ಲುಗಳೆಲ್ಲ ಇಡಲ್ಪಟ್ಟಿದೆ. ಒಂದೊಂದು ಟನ್ಗಳಷ್ಟು ವೆಯ್ಟ್ ಇರುವಂತದ್ದು 8 ಟನ್ ಇರುವಂತ ಕಲ್ಲು ಕೂಡ ಇಡಲ್ಪಟ್ಟಿದೆ. ಅಷ್ಟು ಎತ್ತರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಆಶ್ಚರ್ಯವನ್ನು ಹುಟ್ಟಿಸುವಂತ ಕಾರ್ಯವೇ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ಏನು ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ವಿಮೋಚನ ಕಾಂಡ 33:14 ವಾಕ್ಯ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ದೇವರು ಹೇಳುತ್ತಾರೆ. ಮೋಶೆ, ಐಗುಪ್ತ ದೇಶದ ದಾಸತ್ವದಿಂದ ಇಸ್ರೇಲ್ ಜನರನ್ನು ವಿಮೋಚಿಸಿ ನೀನು ಕರೆತರಬೇಕೆಂದು ದೇವರು ಮೋಶೆಯನ್ನು ಕರೆತಂದರಲ್ಲವ, ಆ ಮೋಶೆಗೆ ದೇವರು ಕೊಟ್ಟಂತ ಒಂದು ವಾಗ್ದಾನ, ನಾನೇ ನಿನ್ನೊಂದಿಗೆ ಇರುತ್ತೇನೆ, ನನ್ನ ಸಮ್ಮುಖ ನಿನ್ನ ಮುಂದೆ ಹೋಗುತ್ತದೆ, ನೀನ್ ಭಯಪಡಬೇಡ, ನಾನೇ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ಧೈರ್ಯಪಡಿಸಿ ಆ ಮೋಶೆಯ ಮೂಲಕವಾಗಿ ಕರ್ತನು ಇಸ್ರೇಲ್ ಜನರನ್ನು ಈ ದೇಶದಿಂದ ಬಿಡುಗಡೆ ಮಾಡಿ ಅರಣ್ಯ ಮಾರ್ಗದಲ್ಲಿ ನಡೆಸಿ ಕಾನಾನ್ ದೇಶಕ್ಕೆ ಸೇರುವಂತೆ ಮಾಡಿದರು. ದೊಡ್ಡ ಒಂದು ಅಡವಿಯ ಪ್ರದೇಶ, ಬಹಳ ದೂರದ ಪ್ರಯಾಣ. ಅಲ್ಲಿ ಮರಗಳು ಇಲ್ಲ, ಬಾವಿಗಳು ಇಲ್ಲ, ನದಿಗಳು ಇಲ್ಲ, ಯಾವುದೇ ಸೌಕರ್ಯಗಳು ಇಲ್ಲ. ಆದರೆ 30 ಲಕ್ಷ ಜನರನ್ನು ದೇವರು ಅರಣ್ಯದಲ್ಲಿ ಪೋಷಿಸಿ ಕುಡಿಯಲು ನೀರು ಕೊಟ್ಟು ಉಡಿಸಿ ಸುಂದರವಾಗಿ ನಡೆಸಿದರು. ಆ ದೇವರು ನಿಮ್ಮನ್ನು ಕೂಡ ಮುನ್ನಡೆಸುತ್ತಾರೆ. ದಾಸತ್ವಗಳಿಂದ ಬಿಡುಗಡೆಯನ್ನು ಕೊಡುತ್ತಾರೆ. ನನ್ನ ಸಮ್ಮುಖ ನಿನ್ನ ಮುಂದೆ ಹೋಗುತ್ತದೆ ಎಂದು ಮಾತು ಕೊಟ್ಟಿದ್ದಾರೆ. ಭಯಪಡಬೇಡಿ, ಕರ್ತನ ಸಮ್ಮುಖ ಮುಂದೆ ಹೋಗುತ್ತದೆ, ವಿಶ್ರಾಂತಿಯನ್ನು ಕೊಡುತ್ತಾನೆ. ಒಂದು ಪ್ರಾರ್ಥನೆ ಮಾಡಿರಿ. ದೇವರೇ, ನೀವು ಅಂದು ಮೋಶೆಗೆ ಮಾತು ಕೊಟ್ಟಿರಿ, ಇಂದು ನನಗೆ ಮಾತು ಕೊಟ್ಟಿದ್ದೀರಿ. ನಿಮ್ಮ ಸಮ್ಮುಖ ನನ್ನ ಮುಂದಾಗಿ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ, ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.